ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ರೆಡಿ ಆಗ್ತಾ ಇದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿನ ಹಾಕ್ಕೊಳ್ತಾ ಇದ್ದೀನಿ. ಈ ರಾಯಲ್ ಬ್ಲೂಗೆ ರಾಣಿ ಪಿಂಕು ಈ ಸ್ಯಾರಿನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಸೆಕೆಂಡ್ನೇ ಟೈಮ್ ಹಾಕ್ಕೊಳ್ತಾ ಇರೋದು ನಾನು. ಈ ಥರ ಮಾಡಿಸಿದ್ದೀನಿ. ವರ್ಕ್ ಡಿಸೈನ್ ಅಂತೂ ಸಿಕ್ಕಾಬಟ್ಟೆ. ಪ್ಲೈನ್ ಬ್ಲೌಸ್ ಬಂದಿತ್ತಲ್ವ, ಹಾಗಾಗಿ ಇದನ್ನು ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಎರಡನೇ ಟೈಮ್ ಹಾಕ್ಕೊಳ್ತಾ ಇರೋದು. ಮೊದಲನೇ ಟೈಮು ಲಕ್ಷ್ಮೀ ಪೂಜೆಗೆ ಹಾಕ್ಕೊಂಡಿದ್ದೆ ಅನಿಸುತ್ತೆ. ಸೊ ಅವಾಗ ಈಗ ಸೆಕೆಂಡ್ನೇ ಟೈಮು. ನನ್ನ ಫ್ರೆಂಡ್ ಆಶಾನ ನೀವೆಲ್ಲ ನೋಡಿದ್ದೀರಲ್ವ, ಅವರ ಕಸಿನ್ದು ಮ್ಯಾರೇಜು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಶೆಕೆ. ನಾವು ರಿಸೆಪ್ಷನಿಗೆ ಹೋಗಿ ಬಂದ್ಬಿಡೋಣ ಅಂತ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ 2 ಡೇಸ್ ಹೋಗಿದ್ದು. ಸಂಡೇ ಒಂದು ಬೇರೆ ಫಂಕ್ಷನ್ ಇದೆ, ಹೋಗೋದಕ್ಕಾಗಲ್ಲ, ಮತ್ತು ಬಿಸಿಲಲ್ಲಿ ಹೋಗೋದಕ್ಕೂ ಆಗಲ್ಲ ಅಂತ ನೈಟ್ ರಿಸೆಪ್ಷನಿಗೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಮದುವೆ ಇರೋದು ಅರಸೀಕೆರೆನಲ್ಲಿ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ರೆಡಿ ಆಗುವಾಗ ಲಿಪ್ಸ್ಟಿಕ್ನ ಹಾಕೊಳ್ಳೋಕೆ ಮುಂಚೆ ವ್ಯಾಸಲಿನ್ನ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಲಿಪ್ಪು ಡ್ರೈ ಆಗೋದಿಲ್ಲ, ಮತ್ತು ಬ್ಲ್ಯಾಕ್ ಆಗೋದಿಲ್ಲ, ತಿಪ್ಪೆ ಸುಲಿಯೋದೆಲ್ಲ ಆಗುತ್ತಲ್ವ, ಅದೆಲ್ಲ ಆಗೋದಿಲ್ಲ. ಒಂದು ಔಟ್ಲೈನ್ ಹಾಕ್ಕೊಂಬಿಡಿ ಪೆನ್ಸಿಲ್ನ, ಆವಾಗ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿ ಹಾಕ್ಕೊಳ್ಬೋದು. ಸೊ ಲಿಪ್ಸ್ಟಿಕ್ ಹಾಕೊಳ್ಳುವಾಗ ನೋಡಿದೆ, ನನ್ನ ಮಕ್ಕಳು ಮುರಿದಿಟ್ಟಿದ್ದಾರೆ. ಒಂದೊಂದು ಸತಿ ಅವರಿಗೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಓಪನ್ ಮಾಡಿ ಅದನ್ನು. ಸೊ ಮುರಿದೋಗಿತ್ತು, ಏನು ಮಾಡೋದು? ಈ ಪಿಂಕ್ ಕಲರೇ ಬೇಕಿತ್ತು ನನಗೆ, ಪಿಂಕ್ ಸ್ಯಾರಿಗೆ. ಸೊ ಇದನ್ನು ಹಾಕ್ಕೊಂಡು ರೆಡಿ ಆದೆ. ನನಗೇನು ಗೊತ್ತಾ, ನನ್ನ ಫೇಸಿಗೆ ಯಾವ ಥರನಾದರೂ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತೀನಿ. ಲಿಪ್ಸ್ಟಿಕ್ ಆಗಿರ್ಬೋದು, ಇಲ್ಲಾಂದರೆ ಐಲೈನರು, ಇದು ಎಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ನನಗೊಂದು ಬರಲ್ಲ ಅಂದರೆ ಏರ್‌ನ ಯಾವ ಥರ ಮಾಡ್ಕೊಳ್ಳೋದು, ಯಾವ ಥರ ಹಾಕ್ಕೊಳ್ಳೋದು. ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಈ ಹೇರ್ ಸ್ಟ್ರೈಟ್ನರ್‌ನ ತಗೊಂಡು ತುಂಬ ವರ್ಷಗಳೇ ಆಯಿತು. ಅದನ್ನು ಯೂಸ್ ಮಾತ್ರ ಮಾಡ್ತಾ ಇರಲಿಲ್ಲ. ಯೂಸ್ ಮಾಡ್ತಿದ್ದೆ ಆ್ಯಕ್ಚುಲಿ. ಯಾವುದಕ್ಕೆ ಅಂದರೆ ಸ್ಯಾರಿದು ಫ್ಲೀಟ್ ಎಲ್ಲ, ಇವಾಗ ದೊಡ್ಡ ದೊಡ್ಡ ರೇಷ್ಮೆ ಸೀರೆಗಳಿರುತ್ತಲ್ಲ, ಅದನ್ನು ಫ್ಲೀಟ್ ಕೂರ್ಸೋದಕ್ಕೆ ಅಂತ ಮಾಡ್ಕೊತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಬಾಯ್ಲಿ ನಾನೇ ಮಾಡ್ಕೊಡ್ತೀನಿ ನಿನಗೆ ನೀಟಾಗಿ ಅಂದ್ಬಿಟ್ಟು ಅವರೇ ಮಾಡಿಕೊಟ್ರಪ್ಪ. ನಂಗೆ ಸಖತ್ ಖುಷಿ ಆಯಿತು. ಅವರು ಪಾಪ ಏನೇನೋ ಸರ್ಕಸ್ ಮಾಡಿದ್ರು. ಸುಟ್ಬಿಡ್ತೀನಿ, ಇದು ಇದು ಹೀಟ್ ಜಾಸ್ತಿ ಆದರೆ ಅಂತೆಲ್ಲ ಹೇಳ್ತಾಯಿದ್ರು. ಏನಾಗಲ್ಲ, ಟ್ರೈ ಮಾಡಿ ಎಂದೆ. ಫೈನಲಿ ಚೆನ್ನಾಗಿ ಮಾಡಿದ್ರು. ನಂದೇನು ಅಷ್ಟೊಂದು ಕರ್ಲಿ ಹೇರ್ ಇಲ್ಲ, ಸ್ವಲ್ಪ ಸಿಲ್ಕಿ ಥರ ಇರೋದ್ರಿಂದ ನಂಗೆ ಅಷ್ಟೊಂದು ಒಂದು ಸತಿಗೇನೆ ಅದು ನೀಟಾಗಿ ಕುತ್ಕೊಳ್ತು. ಸೊ ಇವತ್ತು ಯಾಕೋ ನನಗೆ ಫ್ರೀ ಹೇರ್ ಬಿಟ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಸಿಂಗಲ್ ಫಿಟ್ ಮಾಡಿದ್ದೀನಲ್ಲ, ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಹಾಗಾಗಿ ಅದನ್ನು ನೀಟಾಗಿ ಮಾಡಿಕೊಟ್ರು, ಖುಷಿನೂ ಆಯಿತು. ಅದನ್ನೆಲ್ಲ ಮಾಡಲ್ಲ ಸ್ವಲ್ಪ, ಹೋಗಿ ಮಾಡ್ಕೊ ಅಂತಾರೆ. ಬಟ್ ಈ ಟೈಮ್ ಮಾತ್ರ ಖುಷಿಯಾಗಿ ಅವರೇನೆ ಬಾಯ್ಲಿ ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ರು. ಸೊ ಫೈನಲಿ ಈ ಚೋಕರ್‌ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ತುಂಬ ಜನ ನೋಡಿರ್ತೀರ. ನಾನೆಲ್ಲ ಸಾಮಾನ್ಯ ಪೂಜೆಗಳಲ್ಲಿ ಲಾಗಲ್ಲೆಲ್ಲ ತೋರಿಸಿರ್ತೀನಿ. ಇದು ಒಂದೇ ಚೋಕರ್ ಸಾಕು, ಜಾಸ್ತಿ ಬೇಡ ಅಂತ ಸಿಂಪಲಾಗಿ ಇದನ್ನು ಹಾಕ್ಕೊಂಡು, ಇದ್ರದ್ದೇ ಒಂದು ಸೆಟ್ ಓಲೆ ಇದೆ ದೊಡ್ಡದು, ಅದನ್ನು ಕೂಡ ಹಾಕ್ಕೊಂಡೆ. ಸೊ ಸಾಕು, ಹೆವಿ ಬೇಡ ಅಂತ. ಒಂದು ಮೇಕಪ್ಪು ಫಿಕ್ಸರ್‌ನ ತೊಗೊಂಡಿದ್ದೀನಿ. ಅದಂತೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟೋ ತನಕ ನಾನು ಮದುವೆಗೆ ಹೋಗಿ ಬಂದು ಫೇಸ್ ವಾಶ್ ಮಾಡೋ ತನಕನೂ ಹಾಗೇ ಇತ್ತು. ಏನು ಮೇಕಪ್ಪು ಸ್ಪ್ರೆಡ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ. ಆಮೇಲೆ 2 ಬ್ಯಾಂಗಲ್ಲು, ಯೂಶುವಲಿ ಗೋಲ್ಡ್‌ದೇ ನಂದಿದೆಯಲ್ಲ, ಅದೆರಡೇನೆ ಸಿಂಪಲಾಗಿ ಸಾಕು ಅಂತ. ಈ ಫ್ರೀ ಹೇರ್ ಸ್ಟೈಲ್ ಬಿಟ್ಟಿರೋದು ಹೆಂಗೆ ಅನ್ನಿಸ್ತಾ ಇದೆ? ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವೋ ಅಂತ ಕಮೆಂಟ್ ಮಾಡಿ. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಒಂದು 2-3 ಜನ ಸಿಕ್ಕಿದ್ರು. ಮದುವೆ ಮನೇಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು. ಖುಷಿ ಆಯಿತು. ನಾನು ರೆಡಿಯಾಗಿ ಒಂದು ಪೋಸ್ ಕೊಟ್ಮೇಲೆ ನನ್ನ ಮಗನೂ ಒಂದು ಕೊಡಬೇಕಲ್ವಾ? ಸೊ ಅದ್ರಲ್ಲಿ ಬೇರೆ ಅವನು ನ್ಯೂ ಹೇರ್ ಸ್ಟೈಲು, ಹಾಗೇನೇ ಇಲ್ಲಿ ಲೈನ್ ಬೇರೆ ಹೊಡೆಸ್ಕೊಂಡಿದ್ದಾನೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ, ನಾನು ಹೇಗೆ ಕಾಣಿಸ್ತಿದ್ದೀನಿ ನೋಡೋಣ ಇರಮ್ಮ ಅಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದ. ಸೊ ಮನೆಯಿಂದ ಹೊರಟ್ವಿ. ಅರಸೀಕೆರೆಯಲ್ಲಿ ಮದುವೆ ಇದ್ದಿದ್ದು. ಇಲ್ಲೇನೆ ಕಾರಲ್ಲಿ, ರೋಡಲ್ಲೇ ಕಾರ್ ಪಾರ್ಕ್ ಮಾಡಿ, ಪಾರ್ಕಿಂಗ್ ಎಲ್ಲ ಜಾಗ ಇರಲಿಲ್ಲ, ಫುಲ್ ಆಗಿಬಿಟ್ಟಿತ್ತು. ನಾವು ಹೋಗೋದ್ರೊಳಗೆ 8:30 ರಾತ್ರಿ. ಸೊ
ಹೊರಟ್ವಿ ಆದರೂ ಸ್ವಲ್ಪ ಲೇಟೇ ಆಗೋಯ್ತು. ಆಮೇಲೆ ಒಳಗಡೆ ಹೋದ್ವಿ. ಮದುವೆ ಮಾತ್ರ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಮದುವೆ. ಒಳಗಡೆ ಎಂಟ್ರಿನೇ ಒಂಥರ ವೆಲ್ಕಮ್ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು. ಚೆನ್ನಾಗಿತ್ತು. ಈ ಮಂಗಳೂರು ಸೈಡೆಲ್ಲ ಕುಣಿತಾರಲ್ಲ ಏನೋ ಈ ಡೋಲ್ ಥರ ಹಿಂಗೆಲ್ಲ ಬಡಿತಾರೆ. ಅದಕ್ಕೆ ಡೋಲೋ ಏನಂತಾರೋ ನಂಗೆ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಮಾಡಿಸಿದ್ರು ಒಳಗಡೆ ಎಂಟ್ರಿ ಆಗುವಾಗ್ಲೇನೆ. ಒಂಥರ ಡಿಫ್ರೆಂಟ್ ಆಗಿತ್ತು ನೋಡಿ ಇಲ್ಲೇನೆ. 3 ಜನ ಹುಡುಗರು 4 ಜನ ಸಾರಿ ಇದನ್ನ ಬಡ್ಕೊಂಡು ವೆಲ್ಕಮ್ ಮಾಡ್ತಾಯಿದ್ರು ಎಲ್ಲರಿಗೂನು. ತುಂಬ ಗ್ರ್ಯಾಂಡಾಗಿ ಆಮೇಲೆ ಎಮ್-ಎಲ್-ಎ ಕೂಡ ಬಂದಿದ್ರು. ಸೊ ನಾವು ಹೋಗೋದ್ರೊಳಗೆ ಚಂದನ, ರಶ್ಮಿ ಎಲ್ಲರೂ ಬಂದ್ಬಿಟ್ಟಿದ್ರು. ಆಲ್ರೆಡಿ ಎಲ್ಲ ಫೋಟೋಸ್ ತಗೋತಾಯಿದ್ರು. ಫೋಟೋ ತಗೊಳಕ್ಕೆ, ಮುಯಿ ಕೊಡಕ್ಕೇನೆ ಸಿಕ್ಕಾಪಟ್ಟೆ ಸ್ಟೇಜ್ ಮೇಲೆ ಹೋಗೋಕ್ಕೇನೆ ರಶ್ಶು. ಆದ್ರೂ ಹೋಗಿ ಫೋಟೋ ತಗೊಂಡ್ವಿ. ಹುಡ್ಗ-ಹುಡ್ಗಿದ್ ಫೋಟೋ ತಗೊಳಕ್ಕಾಗ್ಲಿಲ್ಲ ನನಗೆ. ವಿಡಿಯೋನೂ ತಗೊಳಕ್ಕಾಗ್ಲಿಲ್ಲ. ಆಶಾ ಕೇಳ್ತಾ ಇದ್ಲು, ಹೇಗೆ ಕಾಣಿಸ್ತಿದ್ದೀನಿ ಅಂತ. ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನಿಜವಾಗ್ಲೂ ತುಂಬಾಗಿ. ಆಮೇಲೆ ಸಣ್ಣ ಆಗಿದ್ದಾಳೆ ಈಗ ಒಂದು ಸ್ವಲ್ಪ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ರೆಡಿ ಪಾರ್ಲರ್‌ಗೆ ಹೋಗಿನೇ ಪಾರ್ಲರ್ ಅವ್ರನ್ನೇ ಮನೆಗೆ ಕರೆಸ್ಕೊಂಡು ರೆಡಿ ಆಗಿದ್ಲು. ಸೊ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮಗಳು ಇನ್ನೂ ಬಂದಿರಲಿಲ್ಲ. ಅಷ್ಟರೊಳಗೆ ನಾವು ಹೋಗಿ ಊಟ ಮುಗಿಸ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಆಶನ ಮಗಳು ಬಂದಾಗ ತಗೊಳ್ಳೋಣ ಫೋಟೋಸು ಅಂತ ಫೋಟೋಸ್ ಎಲ್ಲ ತಗೊಂಡ್ವಿ. ಸುನೀತಾ ಅಂತ ಆಶನ ತಂಗಿ. ಸೊ ಅವಳುನು ಬೆಂಗಳೂರಲ್ಲಿ ಇವರು ಇರೋದು. ಬಂದಿದ್ರು. ಅವ್ರ ಜೊತೆನೂ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ನೆಂಟರು, ಫ್ರೆಂಡ್ಸು ಎಲ್ಲ ಸಿಕ್ಮೇಲೆ ಗೊತ್ತಲ್ವಾ? ಸೊ ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಎಮ್-ಎಲ್-ಎ ಶಿವಲಿಂಗೇಗೌಡರು ಬಂದಿದ್ರು. ಅವರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಊಟದ ಅಲ್ಲಿ ಹೋಗ್ತಾ ಇದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್‌ನ ತಗೊಂಡ ನನ್ನ ಮಗ. ಫೈನಲಿ ಅಮ್ಮ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ನಮ್ಮದೇ ದೃಷ್ಟಿ ಆಗತ್ತೇನೋ ಅಂತ. ಅಮ್ಮ ಮಗಳ ಥರನೇ ಇದ್ದಾರೆ, ಅಕ್ಕ ತಂಗಿರ ಥರ ಇದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು. ಪಾಪ ಐಶು ನಾಳೆ ಅವಳಿಗೆ ನೀಟ್ ಎಕ್ಸಾಮು. ಆದ್ರೂ ಮದುವೆ ಹಿಂದಿನ ದಿನ ಖುಷಿಯಾಗಿ ರೆಡಿಯಾಗಿ ಕಾಣಿಸ್ತಾ ಇದ್ರು. ಬಟ್ ಸೂಪರಾಗಿ ಕಾಣಿಸ್ತಾ ಇದ್ಲು. ಒಂಥರ ಅವಳು ಎಲ್ಲರಿಗೂ ಇಷ್ಟ ಆಗ್ತಾಳೆ. ಚೆನ್ನಾಗಿ ಮಾತಾಡ್ತಾಳೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ. ಅವ್ರ ಅಮ್ಮನ ಫ್ರೆಂಡ್ಸು ಅನ್ನೋದಕ್ಕಿಂತ ಅವಳಿಗೆ ಫ್ರೆಂಡ್ಸೇನೋ ನಾವು ಅನ್ನೋ ಥರ ನಡ್ಕೋತಾಳೆ. ಅದಂತೂ ಸಖತ್ ಇಷ್ಟ ಆಗುತ್ತೆ. ಒಂಥರ ಲವ್ವಬಲ್, ಲವ್ಲಿ ಗರ್ಲ್ ಅವಳು. ಸೊ ನಾವು ಮತ್ತೆ ಅವಳ ಜೊತೆ ಫೋಟೋ ತಗೊಂಡಿಲ್ವಲ್ಲ ಅಂತ ಎಲ್ಲರೂ ನಿಂತ್ಕೊಂಡು ಫೋಟೋ ತಗೊಂಡು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ರಶ್ ಇದ್ರಿಂದ ಏನೂ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅಲ್ಲಿಂದ ಹೊರಟ್ವಿ ನಾವು ಎಲ್ಲರೂ. ಇದು ಬಂದು ನೆಕ್ಸ್ಟ್ ಡೇ ಲಾಗು ಸಂಡೇ. ಸಂಡೇ ಮತ್ತೆ ಬೆಳಿಗ್ಗೆನೆ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಸೀರೆ ಉಟ್ಕೊಳ್ಳೋದು ದೇವಸ್ಥಾನಕ್ಕೆ ಅಂತ. ಇವತ್ತು ಸಂಡೇ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮನೇಲಿ ದೇವ್ರು ಮಾಡ್ತಾ ಇದ್ದಾರೆ. ಹೊಂಗೆ ಲಕ್ಷ್ಮಮ್ಮ ಅಂತ ದೇವ್ರಂತೆ. ಸೊ ಹಾಗಾಗಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿಗೆ ಹೋಗೋಣ ಅಂತ. ಸೀರೆ ಎಲ್ಲ ಹಾಕೊಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇದೊಂದು ಹೊಸ ಡ್ರೆಸ್ಸೇ ಇದೆ. ಇದನ್ನೇ ಹಾಕೊಳ್ಳೋಣ ಅಂತ ಎಷ್ಟೊಂದು ದಿನ ಆಗಿತ್ತು. ಇದನ್ನ ಅಮೆಝಾನಲ್ಲಿ ತಗೊಂಡಿದ್ದೆ. ಇನ್‌ಸ್ಟಾಗ್ರಾಮಲ್ಲಿ ಕೂಡ ಇದನ್ನ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಲಿಂಕ್ ಬೇಕಾದರೆ ಕೇಳಿ. ಲಿಂಕ್‌ನ ಶೇರ್ ಮಾಡ್ತೀನಿ. ಈ ಕಾಟನ್ ಡ್ರೆಸ್ಸು ಸೆಕೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಈ ಕಾಟನ್ನು ಅದರಲ್ಲೂ ಆರೆಂಜು. ಆರೆಂಜ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ನನಗೆ. ಇದನ್ನ ತಗೊಂಡು ಹಾಕ್ಕೊಂಡೆ. ಅದ್ರ ಜೊತೆಗೆ ಒಂದು ಗ್ಲಾಸ್ ತರಿಸಿದ್ದೀನಿ ಸನ್ ಗ್ಲಾಸು. ಮೀಶೋಯಿಂದ ತಗೊಂಡಿದ್ದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಅದೊಂಥರ ಸ್ಟೈಲಿಶ್ ಆಗಿ. ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೊರಗಡೆ ಬಿಸಿಲಿದೆಯಲ್ಲ ಅಂತ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದರದ್ದು ಲಿಂಕ್ ಬೇಕಾದರೆ ಕೇಳಿ ಸೆಂಡ್ ಮಾಡ್ತೀನಿ. ನಾನು ನನ್ನ ಮಗ ಇವತ್ತು ಹಿಂದೆ ಇದ್ದೀವಿ. ನಿಶಾಂತಿಗೆ 18 ಇಯರ್ಸ್ ಆಯ್ತಲ್ವಾ, ಪರ್ಮಿಷನ್ ಸಿಕ್ತು ಗಾಡಿ ಓಡ್ಸೋಕ್ಕೆ ಅಂತ. ಆ್ಯಕ್ಚುಲಿ ಕಾರು ಓಡಿಸ್ತಾನೆ. ಸೊ ನಮ್ಮ ಮನೆಯವ್ರು ಕೊಟ್ಟಿರಲಿಲ್ಲ ಇಷ್ಟು ದಿನ. ಬೇಡ ಅವನಿಗೆ 18 ಇಯರ್ಸ್ ಆಗಲಿ ಅಂತ. ಸೊ ಇವಾಗ ಓಕೆ ಅಂತ ಓಡಿಸ್ದ. ಇದು ದೇವಸ್ಥಾನ ಹೊಂಗೆ ಲಕ್ಷ್ಮಮ್ಮ ಅಂತ. ದೇವಸ್ಥಾನದ ಗೋಪುರ ಕಟ್ತಾ ಇದ್ದಾರೆ ಇವಾಗ ಹೊಸದಾಗಿ. ಆ್ಯಕ್ಚುಲಿ ಗೋಪುರಕ್ಕೇನೆ ಸಿಡ್ಲೊಡ್ದಿತ್ತಂತೆ. ನಮಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಗೋಪುರಕ್ಕೆ ಸಿಡ್ಲೊಡ್ದಿತ್ತು. ಅದು ಸೀಳ್ಬಿಟ್ಟಿತ್ತು ಅಂತ. ಅದನ್ನು ಕೆಡವಿ ಮತ್ತೆ ಗೋಪುರನ ಹೊಸ್ದಾಗಿ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಶೆಡ್ ಎಲ್ಲ ಹಾಕಿ ಅಲ್ಲ ಶೀಟ್ ಎಲ್ಲ ಹಾಕಿ ಸಾರಿ ಈ ಥರ ಚಿಕ್ಕದು ಪುಟಾಣಿ ದೇವಸ್ಥಾನ ಕಟ್ಟಿ ಅಲ್ಲಿ ಅದರೊಳಗಡೆ ದೇವ್ರನ್ನ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಇದನ್ನು ದೇವಸ್ಥಾನ ಓಪನ್ ಮಾಡಿದ್ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರಂತೆ. ಅದು ತುಂಬ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿಗೆ ನಾನು ಸ್ವಲ್ಪ ಹೆಣ್ಣು ದೇವರಲ್ವಾ ಹಂಗಾಗಿ ಎಲ್ಲ ಹಣ್ಣು, ಕಾಯಿ, ಬಳೆ, ಬ್ಲೌಸ್ ಪೀಸ್ ಎಲ್ಲ ತಗೊಂಡು ಹೋಗಿದ್ದೆ. ಕೊಟ್ಟು ಪೂಜೆ ಮಾಡಿಸಿದ್ವಿ. ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಆಮೇಲೆ ನಾನ್ ವೆಜ್ ಫಂಕ್ಷನ್ನು. ಸೊ ಇದು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮನೆ ದೇವರಂತೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ಫಸ್ಟು ಪೂಜೆ ಮಾಡಿಸ್ಕೊಂಬಿಡೋಣ ಅಂತ. ನಮ್ಮ ಅತ್ತೆಯವರೆಲ್ಲ ಆಲ್ರೆಡಿ ಬೆಳಗ್ಗೆನೇ ಬಂದ್ಬಿಟ್ಟಿದ್ರು. ನಾವು ಲೇಟಾಗಿ ಹೋದ್ವಿ. ಲೇಟಾಗಿ ಹೋಗಿ ಫಸ್ಟ್ ಪೂಜೆ ಮಾಡಿಸ್ಕೊಳ್ತೀವಿರಮ್ಮ ಅಂದ್ಬಿಟ್ಟು ಸೊ ನಮ್ಮ ಅತ್ತೆ ಎಲ್ಲ ಹೇಳಿ ಎಕ್ಸ್‌ಪ್ಲೈನ್ ಮಾಡ್ತಾಯಿದ್ರು ಅವರಿಗೆ. ಆಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೋದ್ವಿ. ಎಲ್ಲ ನೆಂಟರುಗಳೆಲ್ಲ ಮಾತಾಡಿಸ್ಕೊಂಡು ಒಂದಷ್ಟೊತ್ತು ಕೂತ್ಕೊಂಡಿದ್ವಿ. ನಿಜವಾಗ್ಲೂ ಬಿಸಿಲು ಕತೆ ಬೇಡ, ಎಲ್ಲೂ ಹೋಗೋದು ಬೇಡ, ಮನೇಲೇ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲು, ಹೆವಿ ಬಿಸಿಲು. ಈ ಟೈಮಲ್ಲಿ ನಾನ್ ವೆಜ್ ಊಟ ಕೂಡ ತಿನ್ನೋಕ್ಕಾಗಲ್ಲ. ತಿಂದ್ರೂನಂತೂ ಜೀರ್ಣನೂ ಆಗಲ್ಲ. ಆದ್ರೂ ಕರೀತಾರಲ್ವಾ, ಸೊ ಹೋಗಿಲ್ಲ ಅಂದರೆ ಬೇಜಾರಾಗ್ತಾರೆ, ಹೋಗಲೇಬೇಕು ಅಂತ ಹೋದ್ವಿ.
ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ನಾನ್ ವೆಜ್ ಊಟದ್ದೆಲ್ಲ ಏನು ವೀಡಿಯೋಸ್ ತಗೊಳಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಹೆವಿಯಾಗಿತ್ತು. ಸೊ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ವಿ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆಗೆಲ್ಲ ಹೊರಟ್ವಿ. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನೇ ಕಮೆಂಟ್ಸ್ ಇದ್ರೂ ಕಮೆಂಟ್ ಮಾಡಿ. ಆದಷ್ಟು ರಿಪ್ಲೈ ಮಾಡ್ತೀನಿ. 1, 2 ದಿನ ಲೇಟ್ ಆದರೆ ಕ್ಷಮೆ ಇರಲಿ.